ಆತ್ಮೀಯ ಕನ್ನಡ ಪಿಕ್ಚರ್ ವೀಕ್ಷಕರಿಗೆ ನಮಸ್ಕಾರ. ನಾನು ಪಲ್ಲವಿ ಎನ್ ರಾಜ್. ಲ್ಯಾಂಡ್ ಲಾರ್ಡ್ ಸಿನಿಮಾ ಇದೆ 23ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ಹಾಗೆ 20ನೇ ತಾರೀಕು ದುನಿಯಾ ವಿಜಯ್ ಅವರ 52ನೇ ವರ್ಷದ ಹುಟ್ಟುಹಬ್ಬ ಇದೆ. ಸೊ ಸದ್ಯಕ್ಕೆ ಬೆಂಗಳೂರಿನ ನಂದಿ ಗ್ರೌಂಡ್ಸ್ನಲ್ಲಿ ಅದ್ಧೂರಿಯಾಗಿ ಬರ್ತ್ಡೇ ಹಾಗೇನೆ ಲ್ಯಾಂಡ್ ಲಾರ್ಡ್ ಸಿನಿಮಾದ ಟ್ರೈಲರ್ ಲಾಂಚ್ ಆಗಿರುವಂಥದ್ದು. ಸೊ ಫ್ಯಾನ್ಸ್ ಮೀಟಪ್ ಕೂಡ ಇತ್ತು. ಭರ್ಜರಿಯಾಗಿರುವಂತಹ ಪ್ರೋಗ್ರಾಮ್ ಜರುಗಿದೆ ಅಂತಲೇ ಹೇಳ್ಬೋದು. ಸದ್ಯಕ್ಕೆ ನನ್ನ ಜೊತೆಗೆ ದುನಿಯಾ ವಿಜಯ್ ಅವರ ಮಾಲೂರಿನ ಅಭಿಮಾನಿಗಳು ಇದ್ದಾರೆ. ಒಂದಷ್ಟು ಗ್ರೂಪ್ ಬಂದಿರುವಂಥದ್ದು. ಸೊ ನಾನು ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ದುನಿಯಾ ವಿಜಯ್ ಅವ್ರನ್ನ ನೋಡಲಿಕ್ಕೆ ಮಾಲೂರಿನಿಂದ ಬಂದಿದ್ದೀರಾ? ಮಾಲೂರಿಂದ ಬಂದಿದ್ದೀವಿ. ಬರೀ ನೋಡ್ಲಿಕ್ಕೆಲ್ಲ ಮಾಡಕ್ಕೆ ಬಂದಿರೋ ನಾವು ಒಂಥರ ಅಣ್ಣ ಹೇಳ್ದಂಗೆ ಲ್ಯಾಂಡ್ ಲಾರ್ಡ್ ಉತ್ಸವ ಅಂತ ಮಾಡಕ್ಕೆ ಬಂದಿದ್ದೀವಿ. ಬಹುಶಃ ಕನ್ನಡ ಚಿತ್ರರಂಗದಲ್ಲಿ ಯಾವುದಾದ್ರೂ ಹೀರೋ ನಾನು ನೋಡಿದ ಮಟ್ಟಕ್ಕೆ ಜೈ ಭೀಮ್ ಅಂತ ಕೂಗುವಂಥ ಗಂಡು ಯಾರಾದರೂ ಇದ್ದರೆ ಅದು ಒನ್ ಆ್ಯಂಡ್ ಓನ್ಲಿ ನಮ್ಮ ದುನಿಯಾ ವಿಜಯಣ್ಣನ ಮಾತ್ರ. ಅದನ್ನು ಬಹಳ ಹೆಮ್ಮೆಯಿಂದ ಹೇಳೋದಕ್ಕೆ ಇಷ್ಟಪಡ್ತೀನಿ. ಕನ್ನಡ ಚಿತ್ರರಂಗದಲ್ಲಿ ಎಷ್ಟು ಹೀರೋಗಳು ಬರ್ತಾರೆ ಹೋಗ್ತಾರೆ, ಆದರೆ ಅಣ್ಣವರ ನಂತರ ಆ ಒಂದು ಗಡ್ಸು, ಆ ಒಂದು ಧೈರ್ಯ, ಆ ಒಂದು ಶಕ್ತಿ ಇರೋದು ನನ್ನ ಪ್ರಕಾರ ದುನಿಯಾ ವಿಜಯಣ್ಣನಿಗೆ. ನಾವು ಪ್ರತಿ ಸಾರಿ ಕೂಡ ವಿಜಯಣ್ಣನ ಹುಟ್ಟುಹಬ್ಬನ ಒಂಥರ ವಿಜೃಂಭಣೆಯಾಗಿ ವಿಭಿನ್ನವಾಗಿ ಆಚರಣೆ ಮಾಡ್ತೀವಿ ಮಾಲೂರು ತಂಡದವರು. ಸರ್, ಇವಾಗ ಲ್ಯಾಂಡ್ ಲಾರ್ಡ್ ಟ್ರೈಲರ್ ಬಿಡುಗಡೆ ಆಗಿದೆ, ನೋಡಿದ್ದೀರಾ? ರಿವ್ಯೂ ಒಂದು ಸ್ವಲ್ಪ ಹೇಳ್ಬೋದಾ ನಮ್ಮ ಜೊತೆಗೆ? ಅಂದರೆ ರಿವ್ಯೂ ಅಂದರೆ ನನಗನ್ನಿಸಿದೆ ಆ ಟ್ರೈಲರಲ್ಲೇ ಗೊತ್ತಾಗ್ತಿದೆ ಗಟ್ಟಿತನ. ಇದು ನಮ್ಮ ಕೋಲಾರ ಭಾಗದ ಸ್ಟೋರಿ ಅಂತ ಎಲ್ಲೋ ಕೇಳ್ಪಟ್ಟಿದ್ದೀನಿ, ನನಗೂ ಸಹ ಗೊತ್ತಿಲ್ಲ. ಕೋಲಾರ ಭಾಗ ಆಗಿರೋದ್ರಿಂದ ಇವಾಗ ನಾವು ನಮ್ಮ ಭಾಷೆ ಹೆಂಗೆ ಮಾತಾಡ್ತೀವಿ, ಕುತ್ಕ ನಿಂತ್ಕ ಮಟ್ಟಿಗಳು ಕೋಳಿಗಳು ಈ ಥರ ಭಾಷೆನ ಯಾರು ಕನ್ನಡ ಚಿತ್ರರಂಗದಲ್ಲಿ ಯಾರಾದರೂ ಬಳಸಿರೋದು ವಿಜಯಣ್ಣನ ಮಾತ್ರ ಬಳಸ್ತಾರೆ. ತುಂಬ ಚೆನ್ನಾಗಿ ಮಾತಾಡ್ತಾರೆ ಕೋಲಾರ ಭಾಷೆನ. ಹಂಗಾಗಿ ನಮಗಿನ್ನೂ ಪ್ರೌಡ್ ಅನ್ನಿಸಿದೆ ನಮ್ಮ ಕೋಲಾರ ಭಾಷೆನ ಈ ಸಿನಿಮಾದಲ್ಲಿ ಬಳಸಿರೋದು. ಖುಷಿ ಆಗ್ತಿದೆ. ಈ ಥರ ಸಿನಿಮಾಗಳು ಕನ್ನಡ ಚಿತ್ರರಂಗಕ್ಕೆ ತುಂಬ ಅವಶ್ಯಕತೆ ಇದೆ. ಯಾರೂ ಕೂಡ ಈ ಮಟ್ಟಕ್ಕೆ ಧೈರ್ಯ ಮಾಡಿ ಈ ಕಥೆಗಳನ್ನ ಒಪ್ಕೊಂಡು ಸಿನಿಮಾ ಮಾಡ್ಲಿಕ್ಕೆ ಬರಲ್ಲ. ಇವತ್ತು ನೋಡ್ತಿರ್ಬೋದು ನೀವು ಕೂಡ. ಉದಾಹರಣೆ ಕೊಡ್ತಾ ಹೋಗ್ತೀನಿ, ಹೆಸರು ತೊಗೊಳ್ಳೋದು ಬೇಡ. ಇತ್ತೀಚೆಗೆ ರೀಸೆಂಟಾಗಿ ಬಂದಂಥ ಟೀಸರ್ ಒಂದು ಎಷ್ಟು ಮಟ್ಟಕ್ಕೆ ಟ್ರೋಲ್ನ ಸೃಷ್ಟಿ ಮಾಡ್ತಿದೆ ಅಂತ. ಆ ಥರದ್ದು ಹಂಗೆ ಮಾಡಿ ಟ್ರೋಲ್ ಸಿಗಾಕೊಳ್ಳೋ ಬದಲು ಸಮಾಜಕ್ಕೆ ಏನಾದರೂ ನಾವು ಕೊಡುಗೆ ಕೊಡಬೇಕು. ಸಮಾಜದಲ್ಲಿ ಈ ಸಮಾಜದಲ್ಲಿ ಹುಟ್ಟಿದ್ದೀವಿ, ಕನಿಷ್ಠ ನಾವು ಈ ಸಮಾಜಕ್ಕೆ ಏನಾದರೂ ಕೊಡಬೇಕು ಅನ್ನೋದು ಒಂದು ಯೋಚನೆ ಶಕ್ತಿ ಇದೆಯಲ್ಲ, ಅದು ಬಹುಶಃ ನನ್ನ ಪ್ರಕಾರ ದುನಿಯಾ ವಿಜಯ್ ಬಿಟ್ಟರೆ ಯಾರಿಗೂ ಬರಲ್ಲ ಅಂತ ನಾನು ಕಾಣ್ತೀನಿ. ಸರ್, ಅವರ ಯಾವ ಸಿನಿಮಾಗಳು ನಿಮಗೆ ಬಹಳ ಇಷ್ಟ? ಮೇಡಮ್, ನಾನು ದುನಿಯಾ ಸಿನಿಮಾ ಬಂದಾಗ ನಾನು ಫಸ್ಟ್ PC ಓದ್ತಾ ಇರ್ತೀನಿ. ಜಂಗ್ಲಿ ಫಿಲಮ್ ಬಂದಾಗ ನಾನು ದುನಿಯಾ ವಿಜಯ್ ಅಣ್ಣನ ಫ್ಯಾನ್ ಆಗಿದ್ದು. ಯಾಕಂದರೆ ಅವರು ಬಾಡಿ ನೋಡಿ ಇಷ್ಟಪಟ್ಟು ನಾನು ಫ್ಯಾನ್ ಆಗಿದ್ದು. 2013 ಅವರ ಇದು ಜಂಗ್ಲಿ ಸಿನಿಮಾ ಬಂದಮೇಲೆ ಬಾಡಿ ಬಿಲ್ಡ್ ಸ್ಟಾರ್ಟ್ ಮಾಡ್ತೀನಿ ನಾನು ಕೂಡ. 2013 ಮಿಸ್ಟರ್ ಕೋಲಾರ್ ಆಗಿ ನಾನು ಪಾರ್ಟಿಸಿಪೇಟ್ ಮಾಡಿ ಫಸ್ಟ್ ಪ್ರೈಸ್ ಕೂಡ ತಗೋತೀನಿ. ಅದು ಒಂಥರ ಇನ್ಸ್ಪೈರ್ ಮಾಡಿರೋದು. ಹೌದು. ಅಂದರೆ ಅವರ ಅಭಿಮಾನಿ ಆಗೋಕ್ಕೆ ಏನು ಕಾರಣ? ನೀವು ಅವರ ಅಭಿಮಾನಿ ಆಗೋದಕ್ಕೆ ಏನು ಕಾರಣ ಅಂತಂದರೆ, ಹಳ್ಳಿಯಿಂದ ಬಂದಂಥವರು, ಕಷ್ಟ ನೋಡಿ ಬಂದಂಥವರು. ಭೀಮಾ ಸಿನಿಮಾದಲ್ಲಿ ಒಂದು ಡೈಲಾಗ್ ಇದೆ, ಆನೆಕಲ್ಲಿಂದ ಅಂತ ಬಂದ ಆಲದ ಮರ ನಾನು ಅಂತ. ಒಂದು ಹಳ್ಳಿ ಪ್ರತಿಭೆ ಇಷ್ಟು ದೊಡ್ಡ ಮಟ್ಟಕ್ಕೆ ಗುರುಸ್ಕೊಂಡಿರೋದು ಖುಷಿ. ಆಮೇಲೆ ಹೇಳಿದ್ನಲ್ಲ, ದುನಿಯಾ ಸಿನಿಮಾದಲ್ಲಿ ನಾನು ನಿಜವಾಗ್ಲೂ ನನಗೆ ಖುಷಿ. ನನಗೇನಂತ ಇವ್ರು ಹೀರೋನ ಅನಿಸ್ಬಿಡ್ತು. ಅಂದರೆ ಆ 2006 ಸಾಲಿನಲ್ಲಿ ಹೀರೋಗ್ಲ ಕುಗ್ಗೋಗಿದ್ರು. ಅಂಥ ಸಮಯದಲ್ಲಿ ಮುಂಗಾರು ಮಳೆ ಗಣೇಶ ಆಗಿರ್ಬೋದು, ವಿಜಯಣ್ಣ ಆಗಿರ್ಬೋದು, ಆ ಟೈಮಲ್ಲಿ ಬಂದು ಒಂದು ಕನ್ನಡ ಚಿತ್ರರಂಗೆ ಹೊಸ ಮೈಲಿಗಳನ್ನ ಸೃಷ್ಟಿ ಮಾಡಿಕೊಟ್ರಲ್ಲ, ಖುಷಿ ಆಯಿತು. ಅದೇ ಚಂಡ ಸಿನಿಮಾಗೆ ನಾನು ಜಂಗ್ಲಿ ಸಿನಿಮಾ ನೋಡಿದ್ವಿ. ಜಂಗ್ಲಿ ಸಿನಿಮಾ ನೋಡಿ ಫ್ಯಾನ್ ಆಗಿದ್ದು. ಹಳ್ಳಿ ಪ್ರತಿಭೆ ಈ ಮಟ್ಟಕ್ಕಿದ್ದಾರೆ, ಈ ಮಟ್ಟಕ್ಕೆ ಬಾಡಿ ಬಿಲ್ಡೆಲ್ಲ ಮಾಡ್ತಾರೆ ಅಂತ ಖುಷಿ ಆಗಿದ್ದು. ಆ ಸಿನಿಮಾದಿಂದ ನಾನು ಅವ್ರ ಅಭಿಮಾನಿ ಆದೆ. ಹೀರೋ ಥಿಯೇಟರ್ ಹಾಕ್ಸ್ಕೊಂಡಿದ್ದೀವಿ. ಭೀಮಾ ಫಿಲಮ್ ಅಂದಮೇಲೆ ನಮಗೆ ತುಂಬ ಇದು ಬಂತು ನಮಗೆ. ಅಂದರೆ ಭೀಮಾ ಅಂದರೆ ಅಂಬೇಡ್ಕರ್ದು ಒಂದು ಹೆಸರು ಅಂತ ಹೇಳ್ಬಿಟ್ಟು, ಮತ್ತು ಅದೇ ಹೆಸರಲ್ಲಿ ದುನಿಯಾ ವಿಜಯಣ್ಣವರು ಭೀಮಾ ಅಂತ ಮಾಡಿದಾಗ ನಮಗೆ ತುಂಬ ಆಸೆಯಾಗಿ ಭೀಮಾ ಅಂತ ಥಿಯೇಟರ್. ಜಾಕ್ಸನ್ ಸಿನಿಮಾ ಇಷ್ಟ ನನಗೆ. ಅವರು ಜಾಕ್ಸನ್ ಫಿಲಮ್ ಬಂದಾಗಲೇ ನನಗೆ ಜಾಕ್ಸನ್ ಅಂತ ಕೂಡ ಹೆಸರಿಟ್ಟಿದ್ದಾರೆ ಜನ. ನಾವು ಅದೇ ಥರನೇ ಡ್ಯಾನ್ಸರ್ ನಾವು. ಅದಕ್ಕೆ ಅಡ್ವಾನ್ಸ್ ಆಗಿ ಜನ್ಮದಿನದ ಪ್ರೀತಿಯ ಶುಭಾಶಯಗಳು ದುನಿಯಾ ವಿಜಯಣ್ಣವರು. ಏನಿವತ್ತು ಅಭಿಮಾನಿಗಳ ಲ್ಯಾಂಡ್ ಲಾರ್ಡ್ ಉತ್ಸವ ಹಾಗೂ ಟ್ರೈಲರ್ ಬಿಡುಗಡೆ ಕಾರ್ಯಕ್ರಮಕ್ಕೆ ಬಂದಿದ್ದೀವಿ. ಮಾಲೂರು ಟೀಮೆಲ್ಲ 20ನೇ ತಾರೀಕು ಹುಟ್ಟುಹಬ್ಬ ಇದೆ ನಮ್ಮ ವಿಜಯಣ್ಣವ್ರದ್ದು. ಅಡ್ವಾನ್ಸ್ ಆಗಿ ಹುಟ್ಟುಹಬ್ಬದ ಶುಭಾಶಯಗಳನ್ನ ಹೇಳ್ತಾ ಅವ್ರಿಗೋಸ್ಕರ ಒಂದು ಗೀತೆನ ಹಾಡ್ತಾ ಇದ್ದೀನಿ. ನಗುತ್ತಾ ನಗುತ್ತಾ ಬಾಳಿ ನೀವು 100 ವರುಷ, ಎಂದು ಹೀಗೆ ಇರಲಿ ಇರಲಿ ಹರುಷ ಹರುಷ, ಬಾಳಿನ ದೀಪ ನಿನ್ನ ನಗು, ದೇವರ ರೂಪ ನೀನೇ ಮಗು, ನಗುತ್ತಾ ನಗುತ್ತಾ ಬಾಳಿ ನೀವು 100 ವರುಷ. ಒನ್ಸ್ ಅಗೇನ್ ಹುಟ್ಟುಹಬ್ಬದ ಶುಭಾಶಯಗಳು ನಮ್ಮ ವಿಜಯಣ್ಣವ್ರಿಗೆ. ನಮ್ಮ ಟ್ರೈಲರ್ ತುಂಬ ಅದ್ಭುತವಾಗಿದೆ. ಎಲ್ಲ ಫಿಲಮ್ ನೋಡಿ
ಎಂಜಾಯ್ ಮಾಡ್ತಾರೆ, ತುಂಬ ಎಂಜಾಯ್ ಮಾಡ್ತಾರೆ. 100 ಡೇಸ್ ಓಡುತ್ತೆ ಅಂತ ನಾನು ಇದು ಹೇಳ್ತಾ ಇದ್ದೀನಿ ಮೇಡಮ್.